ರಚಿತಾರಾಮ್ ಬಗ್ಗೆ ಹೇಳಿಲ್ಲ. ಹ್ಮ್. ಹಿಂಗೆ ಯಾರೋ ಒಬ್ಬ ಮಾಜಿ ಮುಖ್ಯಮಂತ್ರಿ ಹ್ಮ್. ಅದೇ ಇದು ಏನೋ ರಾಯಲ್ಸ್ ರಾಯ್ಸ್ ಎಲ್ಲ ಕೊಟ್ಟವನೆ ಅಂತ ಆ ವಿಚಾರ ಬಂತು. ಸೊ ನಾವು ಮನೆ ಇದಕ್ಕಿದ್ದಂಗೆ ರಾಯಲ್ಸ್ ರಾಯ್ಸ್ ಇವರು ತಗೊಂಡ್ಬಿಟ್ಟಿದ್ರು, ಯಾರೋ ರಚಿತಾರಾಮ್ ಅವರು ವ್ಯಕ್ತಿ ಆ ಗಾಡಿ ಗಿಡಿಯಲ್ಲಿ ಕಾಣಿಸ್ಕೊಂಡ್ರು. ಸೊ ಜನ ರಿಲೇಟ್ ಮಾಡ್ತಾ ಹೋದ್ರು ಅದನ್ನ. Okay. ಸೊ ರಿಲೇಟ್ ಮಾಡ್ತಾ ಹೋದಾಗ ಮೇಡಮ್ ಅವರು ಅದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಒಬ್ಬರ ಪ್ರೈವೇಟ್ ಲೈಫ್ ನ ಇನ್ನೊಬ್ರು ಮಾತಾಡಕ್ಕೆ ಅಧಿಕಾರ ಇಲ್ಲಿದೆ ಖಂಡಿತ. ಯಾರಿಗೂ ಇಲ್ಲ. ನಿಮ್ಮ ಪ್ರೈವೇಟ್ ಲೈಫ್ ನಾವ್ ಯಾರು ಕ್ವಶನ್ ಮಾಡಲ್ಲ. ಬಟ್ ಇಲ್ಲಿ CM ಆಗಿದಾಗ ಒಬ್ಬ CM ಅಲ್ಲಿ ಬೆಳ್ಳಿ ಕಾಚ ಬೆಳ್ಳಿ ಬ್ರಾಗಳು ಕೋಟೆ ಅಂದ್ರೆ ದುಡ್ಡುಗಳು ಕೊಟ್ಟಾಗ ಅದು ನಮ್ಮ ಪಬ್ಲಿಕ್ ಎಕ್ಸ್ಚೆಕರ್ ಇಂದ ನಾವು ಕೇಳಲೇಬೇಕಲ್ವಾ. ಅವ್ನ್ ಮನೆಯಿಂದ ತಂದು ಕೊಟ್ರೆ ಈಸ್ಕೊಳ್ಳಿ, ನಮ್ಗೇನ್ ಸಮಸ್ಯೆ ಇಲ್ಲ. ಅವನಿಲ್ಲಿ CM ಆಗಿದ್ದಾಗ, ಈಗ ಮಾಜಿ ಮುಖ್ಯಮಂತ್ರಿ ಅವಾಗ CM ಆಗಿದಾಗ ಸರ್ಕಾರದ ಬೊಕ್ಕಸದಿಂದ ಕದ್ದು ಕೊಟ್ರೆ ನಾವು ಕೇಳಲೇಬೇಕಲ್ವಾ. ನಾವು ರಚಿತಾರಾಮನ್ ಕೇಳಿಲ್ಲ, ಯಾರು ಈಸ್ಕೊಂಡಾರೋ ಅವ್ರನ್ನ ಕೇಳ್ತಾ ಇದೀವಿ ಅಷ್ಟೇ. ರಚಿತಾರಾಮ್ ಈಸ್ಕೊಂಡವ್ರ ಇಲ್ಲ ಅವರೇ ಹೇಳ್ಕೊಂಡ್ಲಿ, ನಮ್ಗೇನಾಗಬೇಕಾಯ್ತು. ಅದಕ್ಕೆ ಕ್ಲಾರಿಟಿನು ಕೊಟ್ರು ಗೊತ್ತಿಲ್ಲ, ಅದು ಕ್ಲಾರಿಟಿ ಸಮಂಜಸನೋ ಅಸಮಂಜಸನೋ ಗೊತ್ತಿಲ್ಲ. ಅವ್ರಿಗೆ ಅವ್ರು ಸಮಾಧಾನ ಮಾಡ್ಕೊಂಡವ್ರೆ, ನಾವೇನ್ ಮಾಡಕತ್ತದೆ. ಅವ್ರಿಗೆ ಯಾಕೆ ಉಳ್ಕಿದ್ದವ್ನು ಎಳ್ಕಂತಂದ್ರೆ ಅವ್ರಿಗೆ ಯಾಕೆ ಎಳ್ಕಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈ ಕಡೆ ಇವ್ನ್ಗೆ ಹೇಳ್ಕಂತದೆ ಬೊಮ್ಮಾಯಿಕ, ಆ ಕಡೆ ಅವ್ರಿಗೂ ಹೇಳ್ಕಂತದೆ. ಏನ್ ಕತೆ ನಮ್ಗೂ ಗೊತ್ತಿಲ್ಲ. ಈಗ ಕ್ವಶನ್ ಮಾರ್ಕ್, ಎಲ್ಲಾದ್ರು ಕ್ವಶನ್ ಮಾರ್ಕ್, ನಮ್ಗೇನ್ ಗೊತ್ತಿಲ್ಲ. ಈಗ ನೋಡಿ, ನಾನು XCM ಅಂದ್ಬಿಟ್ಟು XCM ಈ ತರ ಎಲ್ಲ ಉಚ್ಚಾಟ ಆಡಿದಾನೆ ಹೆಣ್ಮಕ್ಳ ಜೊತೆನಲ್ಲಿ ಅಂತಂದ್ರೆ ಆ ಟೈಮ್ ಕರೆಕ್ಟ್ ಆಗಿ ಅವ್ನು XCM ಬೊಮ್ಮಾಯಿ ಊಟ ಅಷ್ಟೇ ತಗೊಂಡ್ಬಂದ್ಬಿಟ್ಟ. ಜನ ನನ್ ಕೇಳ್ತಾರೆ ಏನ್ ಬೊಮ್ಮಾಯಿನ ಅಂತ, ನನಗೆ ಗೊತ್ತಿಲ್ರಿ ಅವನ್ನೇ ಹೋಗಿ ಕೇಳ್ರಿ ಅಂತ ಆನಂದಿ, ನನ್ಗೇನಾಗತ್ತೆ. ಸೊ ಹಂಗಾಗಿ ನಾನ್ ವಿಚಾರ ಹೇಳಿದೆ ಅಷ್ಟೇ, ಹೆಸರು ನಾನು ಎಲ್ಲಿ ಹೇಳಿಲ್ಲ. ಇವಾಗ ರಚಿತಾರಾಮ್ ಅವ್ರ ಹೆಸರು ನಾನು ಎಲ್ಲಿ ಹೇಳಿಲ್ಲ. ಯಾರೋ ನಟಿಯರು ಈಸ್ಕೊಂಡಿದಾರಂತೆ ಯಾರೋ XCM ಗಳ ಹತ್ರ ಅಂತ ತಂದೆ. ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿದಾರೆ, ಗೊತ್ತಿಲ್ಲ. ಕುಂಬಳಕಾಯಿ ಕಳ್ಳ ಆದ್ರೆ ಹೆಗಲೆ ಹಾಕಿ ಮುಟ್ಕೊಡ್ಕೊಬೇಕು ಅಂತ.